ಮಹಾಲಿಂಗೇಶ್ವರ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ಬೃಹತ್ ಹಸಿರು ಹೊರ ಕಾಣಿಕೆ ಮೆರವಣಿಗೆಗೆ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದ ಪ್ರಕಾಶ್ ಶೆಟ್ಟಿ ಅಧ್ಯಕ್ಷತೆಯಲ್ಲಿ ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿ ಬೆಳಪು ಚಾರಿತ್ರಿಕವಾಗಿ ಪಡುಬಿದ್ರಿ ಇಷ್ಟೆಲ್ಲೇ ಎಲ್ಲ ಪ್ರಕಾಶನಲ್ಲ ಜವಾಬ್ದಾರಿಯಲ್ಲಿ ಎಲ್ಲರೂ ಅಷ್ಟೇ ನಡೆಯುತ್ತೆ. ಪಡುಬಿದ್ರಿ ಚರಿತ್ರೆಯಲ್ಲಿ ಇಂಥ ಮೆರವಣಿಗೆ ಒಂದು ಕಾಪಿನಲ್ಲಿ ಅದು ಇದೇ ರೀತಿಯಾಗಿದೆ. ಇದೇ ದೇವರ ಕೆಲಸಕ್ಕೆ ಎಲ್ಲರ ಸಹಕಾರ ಇದೆ. ಇದು ಚಾರಿತ್ರಿಕ ಉಳಿದ ಯಾವುದೇ ದೇವಸ್ಥಾನದಲ್ಲಿ ಕೈ ಹಾಕಿದ್ರು ನಾವೆಲ್ಲರೂ ಒಟ್ಟಿಗೆ ಕೊಂಡೋಗುವಂತ ಶಕ್ತಿ ದೇವರು ಅವರಿಗೆ ಕೊಟ್ಟಿದ್ದಾರೆ. ಸಂಚಾಲಕತ್ವದಲ್ಲಿ ಪಡುಬಿದ್ರಿ ಗುಂಡ್ರಾಡಿಕಟ್ಟೆಯಿಂದ ಭಾನುವಾರ ಸಂಜೆ ಸಾಕರ ರತ್ನ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಚಾಲನೆಯನ್ನ ನೀಡಿದ್ರು. ಪಡುಬಿದ್ರಿ ಸಹಿತ ಕಾಪು ಕ್ಷೇತ್ರದ ಪ್ರತಿ ಗ್ರಾಮಗಳಿಂದ ಉಡುಪಿ ಜಿಲ್ಲೆಯ ಕಾರ್ಕಳ, ಬೈಂದೂರು, ಕುಂದಾಪುರ, ಪೆರಡೂರು, ಹಿರಿಯಡ್ಕ, ದಕ್ಷಿಣ ಕನ್ನಡ ಜಿಲ್ಲೆಯ ವಿವಿಧ ಕಡೆಗಳಿಂದ ಹೊರಕಾಣಿಕೆಯು ಆಗಮಿಸಿತ್ತು. ಡಾಕ್ಟರ್ ಮೋಹನ್ ಆಳ್ವ ನೇತೃತ್ವದಲ್ಲಿ ಮೂಡುಬಿದ್ರೆಯ ಭಾಗದಿಂದ ರಾಜ್ಯ ಕಂಬಳ ಅಸೋಸಿಯೇಷನ್ ಮೂಲಕ ಕಂಬಳದ ವ್ಯವಸ್ಥಾಪಕರು, ಕೋಣದ ಯಜಮಾನರು, ಕಾಪು ಹೊಸ ಮಾರಿಗುಡಿಯಿಂದ 99 ವಾಹನಗಳು, ಡಾಕ್ಟರ್ ಜಿಶಂಕರ್ ನೇತೃತ್ವದ ಮೊಗವೀರ ಮಹಾಜನ ಸಂಘ ಮತ್ತು ಉಚ್ಚಿಲ ಮಹಾಲಕ್ಷ್ಮಿ ಸನ್ನಿಧಾನದಿಂದ 100 ವಾಹನಗಳಲ್ಲಿ ಹೊರೆಕಾಣಿಕೆ, ಬಿಲ್ಲವರ ಯುವ ಬಳಗದಿಂದ 22 ಲಕ್ಷ ರೂಪಾಯಿ ಮೌಲ್ಯದ 1200ಕ್ಕೂ ಮಿಕ್ಕಿ ಅಕ್ಕಿ ಚೀಲಗಳು, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ನವೋದಯ ಗ್ರಾಮ ವಿಕಾಸ ಚಾರಿಟೇಬಲ್ ಟ್ರಸ್ಟ್ ಮತ್ತು ಪುತ್ತಿಗೆ ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿ ನೇತೃತ್ವದಲ್ಲಿ ಪುತ್ತಿಗೆ ಮಠದಿಂದ 7 ಲಕ್ಷ ರೂಪಾಯಿ ವೆಚ್ಚದ 17 ಟನ್ ಅಕ್ಕಿ, ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ವಿವಿಧ ಸಮಾಜದ ಸಂಘ ಸಂಸ್ಥೆಗಳಿಂದ ಹೊರಕಾಣಿಕೆಗಳು ಸಮರ್ಪಣೆಗೊಂಡಿತು. ಮೆರವಣಿಗೆಯಲ್ಲಿ ಸುಮಾರು 500ಕ್ಕೂ ಅಧಿಕ ಹೊರೆಕಾಣಿಕೆ ತುಂಬಿದ ವಾಹನಗಳು, ಮಹಿಳೆಯರು ಮತ್ತು ಪುರುಷರ ಸರತಿ ಸಾಲು, ಕುಣಿತ ಭಜನಾ ತಂಡಗಳು, ಟ್ಯಾಬ್ಲೋಗಳು, ವಿಶೇಷ ಬಿರುದಾವಳಿಗಳು, ತಾಲೀಮುಗಳು ಮೆರವಣಿಗೆಗೆ ಮೆರುಗನ್ನ ನೀಡಿತು. ಮೆರವಣಿಗೆಯುದ್ದಕ್ಕೂ ಸ್ವಚ್ಛತಾ ಕಾರ್ಯವು ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಯಿತು. ಮೆರವಣಿಗೆಯಲ್ಲಿ ಸುಮಾರು 500ಕ್ಕೂ ಅಧಿಕ ಹೊರೆಕಾಣಿಕೆ ತುಂಬಿದ ವಾಹನಗಳು, ಮಹಿಳೆಯರು ಮತ್ತು ಪುರುಷರ ಸರತಿ ಸಾಲು, ಕುಣಿತ ಭಜನಾ ತಂಡಗಳು, ಟ್ಯಾಬ್ಲೋಗಳು, ವಿಶೇಷ ಬಿರುದಾವಳಿಗಳು, ತಾಲೀಮುಗಳು ಮೆರವಣಿಗೆಗೆ ಮೆರುಗನ್ನ ನೀಡಿತು. ಮೆರವಣಿಗೆಯುದ್ದಕ್ಕೂ ಸ್ವಚ್ಛತಾ ಕಾರ್ಯವು ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಯಿತು. ಭವ್ಯ ಹೊರಕಾಣಿಕೆ ಚಾಲನಾ ಕಾರ್ಯಕ್ರಮದಲ್ಲಿ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ, ಆಶಾ ಪ್ರಕಾಶ್ ಶೆಟ್ಟಿ, ಕಾಪು ಶಾಸಕ ಗುರ್ಮೆ ಸುರೇಶ್ ಶೆಟ್ಟಿ, ದೇವಳದ ಅನುವಂಶಿಕ ಮುಖ್ಯಸ್ಥರಾದ ರತ್ನಾಕರ್ ರಾಜ ಅರಸು, ತಿನ್ನಕ್ಕೆ ಬಳ್ಳಾಲ, ಪಡುಬಿದ್ರಿ ಬೀಡು, ಪೇಟೆ ಮನೆ ಭವಾನಿ ಶಂಕರ್ ಹೆಗ್ಡೆ, ಕೊರನಾಯ ಶ್ರೀಪತಿ ಭಟ್, ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿ ಬೆಳಪು,